ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರೆ, ಎಲ್ಲರಿಗೂ 2026ರ ಹೊಸ ದಿನದರ್ಶಿಯ ಶುಭಾಶಯಗಳನ್ನು ಕೋರ್ತಾ, ಇವತ್ತು ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ. ಕೆಲವು ಏನಾರು ಹಿಂದೆ ಪೊಲೀಸ್ ಕ್ವಾರ್ಟರ್ಸ್ತು ನಾವು 2 ವರ್ಷ ಹೋರಾಟ ಮಾಡಿರ್ಬೋದು, ಒಂದು ತಾರ್ಕಿಕ ಅಂತ್ಯ ಬರೋದಕ್ಕೆ ಅದಕ್ಕೂ ಸಹ ಮಾಧ್ಯಮ ಸ್ನೇಹಿತರೆ ಕಾರಣ ಆಗಿರ್ತೀರಿ. ಹಾಗಾಗಿ ಇನ್ನೂ ಸಾಕಷ್ಟು ಇದೆ. ಒಂದು ವರ್ಷದಿಂದ ಎಲ್ಲ ಮಾಡ್ಕೊಂಬಂದಿದ್ವಿ. ಅದೆಲ್ಲನೂ ಈಗ ಹೊಸ ಕೈ ಎತ್ಕೊಳ್ಳೋದಕ್ಕಿಂತ ಇರ್ತಕ್ಕಂಥದ್ದನ್ನ ಒಂದು ಹಂತಕ್ಕೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಗೆ ಎಲ್ಲ ಸ್ನೇಹಿತರು ಬರಲಿ, ಮಾಧ್ಯಮ ಸ್ನೇಹಿತರು ಜೊತೆಲೊಂದು ತಿಂಡಿ ತಿಂದು ಈ ಹೊಸ ವರ್ಷನ ಪ್ರಾರಂಭ ಮಾಡೋಣ ಅಂತ ಹೇಳ್ತಾ ನಾವು ಕರೆದಿದ್ದೀವಿ. ಸಂಘಟನೆ ಕೂಗಿಗೆ ಕರೆ ಕೊಟ್ಟು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರಿಗೆ ಸಂಘಟನೆ ಪರವಾಗಿ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತಾ ಹಾಗೂ ಸ್ವಾಗತ ಕೋರ್ತಾ, ಈಗ ಹಿಂದೆ ಹಲವಾರು ಹೋರಾಟಗಳನ್ನ ಮಾಡ್ಕೊಂಬಂದಿದ್ದೀವಿ. ಈಗ ಇದು ನಾವು ಮೊದಲನೇದು ಹೇಳಬೇಕು ಅಂತಂದರೆ, ಗಂಗಾಧರ ಸರ್ವೆ ನಂಬರ್ 17 ಸರ್ಕಾರಿ ಕುಂಟೆ ಸೋಮೇಶ್ವರ ಕುಂಟೆ ಅಂತಕ್ಕಂಥದ್ದನ್ನ 00 ಆಗಿದೆ ಅಂತೇಳಿ ತಹಸೀಲ್ದಾರರಿಗೆ, DC ಗೆ ಎಲ್ಲರಿಗೂ ಮನವಿ ಕೊಟ್ವಿ. ಅದರಲ್ಲಿ ಕೆಲವು ಒತ್ತುವರಿ ಆಗಿದೆ ಅಂತ ಹೇಳಿದ್ದಾರೆ. ಆಯಿತು, ಒತ್ತುವರಿ ಆಗಿರೋದು ಕೋರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಕೇವಿಟ್ ಹಾಕಿದ್ದೀವಿ, ತೆಗೆಸ್ತೀವಿ, ಕಾರಣಗಳು ಹೇಳ್ತಾ ಇದ್ದಾರೆ ಬಿಟ್ಟರೆ ಅಧಿಕೃತವಾಗಿ ನಮಗೆ ಕರೆದು ಹೋದಾಗಿರೋ ತಹಸೀಲ್ದಾರ್ ಕನಿಷ್ಠ ಒಂದು 50 ಸರಿ ಹೋಗಿದ್ದೀನಿ ಸರ್. 100 ಸರಿ ಹೋದರೆ 20 ಸರಿ ಸಿಕ್ಕಿದ್ದಾರೆ. ಇದು ಮಾಡ್ಕೊಂಡು 6 ಸಹ ಸ್ಪಂದಿಸಲಿಲ್ಲ. AC ಹತ್ರಕ್ಕೆ ಒಂದು 10 ಸರಿ ಹೋಗಿದ್ದೀನಿ ಹುಡುಕಿ. ಅವರು ಹೌದಲ್ವಾ ಬರ್ಕೊತಾರೆ, ಮಾತಾಡ್ತೀನಿ ಅಂತಾರೆ. ಯಾವುದಕ್ಕೂ ಸಹ 5 ಪೈಸದ್ದು ಬೆಲೆ ಇಲ್ಲ. ಭೂಗಳ್ಳರಿಗಿರ್ತಕ್ಕಂಥ ಬೆಲೆ ತಾಲೂಕು ಆಫೀಸಲ್ಲಿ ಭೂಮಿ ಉಳಿಸ್ತಕ್ಕಂಥ ಹೋರಾಟಗಾರರಿಗಾಗಲಿ ಮಾಧ್ಯಮದವ್ರಿಗಾಗಲಿ ಬೆಲೆ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಉದಾಹರಣೆಗೆ ಇದೇ ವಿಚಾರಗಳಲ್ಲಿ ಸಾಕಷ್ಟು ಹೇಳಿ ಸಾಕಾಯಿತು. ಇವರೇನು ಮಾಡೋ ರೀತಿಯಲ್ಲಿ ಕಾಣಲಿಲ್ಲ. ಹಾಗಾಗಿ ಹಿಂದೇನೂ ಸಹ ಪೊಲೀಸ್ ಕ್ವಾರ್ಟರ್ಸ್ ಆಗ್ಬೋದು, ಭಗತ್ ಸಿಂಗಲ್ಲಿ ಟಾಯ್ಲೆಟ್ ಆಗಿರೋದಾಗಿರ್ಬೋದು, ಯಾವುದೇ ಹೋರಾಟಗಳು, ಹಾಸ್ಪಿಟ್ಲು ಹಿಂದೆ 20 ವರ್ಷದಿಂದ ನಾವು ಹಾಸ್ಪಿಟ್ಲು ಹೋರಾಟ ಮಾಡೋದಾಗಿರ್ಬೋದು, ಅವೆಲ್ಲ ನಾವು ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ, ಕಪ್ಪು ಬಾವುಟ ಅಂದಾಗಲೇ ಅವ್ರು ಬಗ್ಗಿರೋದು. ಅದು ಬಿಟ್ಟರೆ ಯಾವತ್ತೂ ಸಹ ಅವ್ರು ಪ್ರಾಮಾಣಿಕವಾಗಿ ನಾವು ಸರ್ಕಾರಿ ಅನ್ನ ತಿಂತಾ ಇದ್ದೀವಿ, ನಾವು ಮಾಡಬೇಕು ಅಂತ ಮಾಡಿರ್ತಕ್ಕಂಥ ಅಧಿಕಾರಿಗಳು ಬೆರಳಿಕೆ ಎಷ್ಟು ಬಿಟ್ಟರೆ ಇನ್ಯಾರೂ ಸಹ ಆ ರೀತಿ ಇಲ್ಲ. ಹಂಗಾಗಿ ಈಗ ಬರ್ತಕ್ಕಂಥ ಹಿಂದೆ ಪೊಲೀಸ್ ಕ್ವಾರ್ಟರ್ಸ್ತು ನಾವು ಕರೆ ಕೊಟ್ಟಾಗ 4 ದಿನ ಮುಂಚೆ ಪ್ರೆಸ್ ಮೀಟ್ ಮಾಡಿದ್ವಿ. 1 ದಿನ ಮುಂಚೆ ಕರೆದ್ಬಿಟ್ಟು, ಇಲ್ಲ ನಮಗೆ ಅವಕಾಶ ಇಲ್ಲ, ಒಂದು ವಾರ ಟೈಮ್ ಕೊಡಿ, ಮಾಡಿಕೊಡ್ತೀವಿ ಅಂದರು. ವಾರ ಬೇಡ, 10 ದಿನ ಟೈಮ್ ಕೊಟ್ಟಿದ್ವಿ. 11 ದಿನಕ್ಕೆ ಮಾಡಿಕೊಟ್ರು. ಅದು ಈ ಸರಿ ಹೆಂಗೆ ಆಗೋದು ಬೇಡ ಅಂಥೇಳಿ 20 ದಿವಸ ಮುಂಚೆನೇ ಕರೆದಿದ್ದೀವಿ. ಕೇವಲ ಹೋದ್ಸರಿ ಯಾರೋ ಪೊಲೀಸನ್ನು ಕರೆಸ್ಬಿಟ್ಟು ಹಿಂಗೆ ಮಾಡ್ತೀರಾ ಅಂತೇಳಿ ನಮ್ಮನ್ನು ಕರೆಸಿ ಮಾತಾಡೋದಕ್ಕೆ ನಾನು ಈ ಸರಿ ಹೋಗೋದಿಲ್ಲ. ಕೇಸು ಎಲ್ಲ 55 ವರ್ಷ ಆಗೋಯ್ತು, ಹೋರಾಡ್ತಲೇ 30 ವರ್ಷ ಕಳೆದುಬಿಟ್ಟಿದ್ದೀನಿ, ಯಾವಾಗೂ ಬಗ್ಗಲ್ಲ. ಇದೇ ರೀತಿ ಮಾಧ್ಯಮದವ್ರು ನಾವೇನು ಇವತ್ತು ಮಾತಾಡ್ತಿದ್ವಿ, ಮಾಧ್ಯಮ ಸ್ನೇಹಿತರು ನಾವು ಕರಿತೀವಿ, ಅಲ್ಲಿ ಹೇಳ್ಬೇಕು ನಿಮ್ದೇನು, ಯಾಕೆ ಡಿಲೇ ಮಾಡಿದ್ರಿ, ಏನು ಅಂತಕ್ಕಂಥದ್ದು ಹೇಳಬೇಕು. ಅವತ್ತು ಸಹ ಇಲ್ಲ ಅಂದರೆ ಬರೀ ನಮ್ಮೇ ಬಂದು ಮಾತಾಡ್ತೀವಿ ಅಂತ ಪೊಲೀಸರು ಹಿಂಸೆ ಇಟ್ಬಿಟ್ಟು ಕರೆದ್ರೆ ಹೋದ್ಸರಿ ಥರ ನಾವು ಹೋಗಲ್ಲ. ದಯವಿಟ್ಟು ಅವತ್ತು ಸಹ ಮಾಧ್ಯಮ ಸ್ನೇಹಿತರು ಗೋಸ್ಕರ ಅವತ್ತು ಅದನ್ನು ಧಿಕ್ಕರಿಸ್ತೀನಿ. ಅವರೆಲ್ಲರ ಎದುರುಗಡೆ ಆಗಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಕ್ತೀನಿ. ಜೊತೆಗೆ ಕಪ್ಪು ಬಾವುಟ ಜನವರಿ 26ಕ್ಕೆ ಆರಿಸ್ತಕ್ಕಂಥದ್ದು ಸತ್ಯ. ಅಷ್ಟರಲ್ಲಿ ಹೋಗಿ 25 ದಿನ ಕಾಲಾವಕಾಶ ನಮ್ಮ ಬೇಡಿಕೆಗಳು ಎಷ್ಟು ಈಡೇರಿಸ್ಬೋದು, ಯಾಕೆ ಈಡೇರಿಸೋಕ್ಕಲ್ಲ, ಕಾರಣ ಏನು ಅಂತಕ್ಕಂಥದ್ದು ಹೇಳಬೇಕು ಮಾಧ್ಯಮ ಸ್ನೇಹಿತರ ಮುಂದೆ. ನೀವೆಲ್ಲ ಹೇಳಿ ಇದನ್ನು ಒಪ್ಕೊಳ್ಳಿ, ಇದನ್ನು ಬಿಡಿ ಅಂತ ಹೇಳಿದ್ರೆ ನಾವು ನಿಮ್ಮ ಮಾತಿಗೆ ಗೌರವ ಕೊಡೋದು. ಯಾವುವು ಬಿಡೋ ಅಂಥವಿಲ್ಲ, ಎಲ್ಲ ಮಾಡೋ ಅಂಥವೇ. ಯಾವ ರಾಜ್ಯ ಆಗಂತ ಒಂದು ಇಟ್ಕೊಂಡಿಲ್ಲ ನಾವು. ಉದಾಹರಣೆಗೆ ಸೋಮೇಶ್ವರ ಕುಂಟೆ 0 ಅನ್ನೋದು ಮಾಡ್ಬೋದಾಗಿತ್ತ ಸರ್? ಸೋಮೇಶ್ವರ ಕುಂಟೆ ಅಂತ ಸೇರಿಸ್ಬೋದಾಗಿತ್ತಲ್ಲ, ಯಾಕೆ ಸೇರಿಸಲಿಲ್ಲ? ಇನ್ನೂ ಅನುಮಾನವಾಗೇ ಇದೆ. ಆಮೇಲೆ ಸರ್ವೆ 57 ಎಲ್ಲಿ ಗುಡ್ದಳ್ಳಿ ಹತ್ರ, ಅದು ಯಾವುದೋ ಸಂಘಟನೆಯವರು, ಪರಿಸರವಾದಿಗಳು ಯಾರ್ಯಾರು ಹೋರಾಟ ಮಾಡೋ ವಿಚಾರದ ನಾವು ಹೋರಾಟ ಮಾಡಿಲ್ಲ. ಯಾರೋ ಹೋರಾಟ ಮಾಡಿ ಎಲ್ಲ ಮಾಡಿದ್ರು. ಅದು ಹೊಸ ಜಿಲ್ಲಾಧಿಕಾರಿಗಳು ಬಸವರಾಜ್ ಅವರು ಬಂದು ಅದನ್ನ ವಜಾ ಮಾಡಿದ್ರು. DC ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಯಾರು ಅದನ್ನು ಅಕ್ರಮಗಳು ನಡೆಯೋದಕ್ಕೆ ಅಧಿಕಾರಿಗಳು ದಾಖಲೆ ಸೃಷ್ಟಿ ಮಾಡಿದ್ರಲ್ಲ, ಸಂಪೂರ್ಣ ದಾಖಲಾತಿಗಳನ್ನ ತಹಸೀಲ್ದಾರರವರು ಒಪ್ಪಿಸ್ತಾರೆ DC ಅವ್ರಿಗೆ. ಎಲ್ಲ ಅಕ್ರಮ ಅಂತ ಗೊತ್ತಾಗುತ್ತೆ. ಅದನ್ನು ನಿಮಗೆ PDF ಕಳಿಸ್ಕೊಡ್ತೀನಿ. ಏನು ತಹಸೀಲ್ದಾರರು ಏನೇನು ಪ್ರೋಗ್ರೆಸ್ ಮಾಡಿದ್ದಾರೆ DC ಗೆ ಸಂಪೂರ್ಣ ಕಾಪಿನ ಇದೆ. ಎಲ್ಲದೂ ನಿಮಗೆ ಸಾಕು ಇಷ್ಟಪ್ಪ ಆಗುತ್ತೆ. PDF ಕಳಿಸ್ಕೊಡ್ತೀನಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಇಲ್ಲ ನಿಮ್ಗೆ ಇದು ಕಳಿಸ್ತೀನಿ, ಗ್ರೂಪ್ಗೆ ಹಾಕ್ಕೊಳ್ಳಿ. ಎಲ್ಲ ಹೇಳಿದ್ದಾರೆ. ಇದೆಲ್ಲ ಸುಳ್ಳು, ಎಲ್ಲ ಸುಳ್ಳು ಅಂದಮೇಲೆ ಅಧಿಕಾರಿಗಳು ಕ್ರಮ ಆಗಬೇಕಾ? ಆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಕ್ಕೂ ಇನ್ನೊಂದಕ್ಕೂ ಶಿಫಾರಸು ಆಗೇ ಇಲ್ಲ, ಮಾಡಿಕೊಟ್ಟು ಸುಮ್ಮನೆ ಇದ್ದಾರೆ, ಮಾಡಿಸ್ಕೊಂಡು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೆಂಗೆ ಸರ್ಕಾರಿ ಜಾಗ ಉಳಿಸೋದು? ಅದ ನಂತರ ಸರ್ವೆ ನಂಬರ್ 93 23 ಗುಂಟೆ ಖರಾಬ್ ಜಾಗ ಎಲ್ಲಿದು? ರೋಜಿಪುರದ್ದು ತಾಲೂಕು ಆಫೀಸ್ ಹಿಂದೆನೇ ಇರ್ತಕ್ಕಂಥದ್ದು. ಕಣ್ಣಿಗೆ ಕಾಣುತ್ತೆ. ನಮ್ಮ BO ಆಫೀಸು ಸರ್ಕಾರಿ ಜಾಗ, BO ಆಫೀಸಿಗೆ ಕೊಡ್ತಾರೆ, ನಾವು ಪ್ರೈವೇಟ್ ಜಾಗ ಕೊಂಡ್ಕೊಂಡು ಕೊಟ್ಟಿಲ್ಲ. ಸುತ್ತ ಇರೋದೆಲ್ಲ ಸರ್ಕಾರಿ ಜಾಗ.
ಅಲ್ಲಿ ಕಟ್ಟಡ ಕಟ್ತಾ ಇದ್ದಾರೆ ಅಂತ ಮೌಖಿಕವಾಗಿ ಹೇಳಿ ಹೇಳಿ ಹೋಗೋದು ನಿಲ್ಲಿಸ್ಬರೋದು. ನಾವು ಎಷ್ಟೊಂದು ಲೆಟ್ರ್ ಕೊಟ್ಟು ಕೂತ್ಕೊಂಡು ಆಮೇಲೆ ಅದಕ್ಕೆ ಲೆಟ್ರೂ ಕೊಟ್ವಿ, ಅದಕ್ಕೆ ಇವತ್ತಿಗೂ ಉತ್ತರ ಕೊಟ್ಟಿಲ್ಲ. ಸರ್ ಅದು ಅವರು ಇತ್ತಂಬರ ಕೇಳಿದ್ವಿ ನಗರಸಭೆ ಅಲ್ರಿ, ನಿಮ್ಮ ರೆವಿನ್ಯೂ ಜಾಗ ನಗರಸಭೆ ಖಾತೆ ಯಾಕೆ ಕೇಳ್ತೀರಾ? ನಗರಸಭೆ ಖಾತೆ ಮಾಡಿಕೊಟ್ಟು ಬಿಟ್ಟು ರೆವಿನ್ಯೂ ಯಾಕೆ ನಗರಸಭೆ ಖಾತೆ ನೀವು ಯಾಕೆ ಹೋಗ್ತಾ ಇದು ಮಾಡ್ತೀರಾ? ಅಲ್ಲಿ ಬರ್ತೀವಿ ಇಲ್ಲಿ ಬರ್ತೀವಿ ಕತೆ. ಅದಕ್ಕೂ ಸಹ ಯಾವುದಕ್ಕೂ ಸಹ ನಾವು ಕೊಡ್ತಕ್ಕಂಥ ಅರ್ಜಿ ಈ ನಂಬರ್ ಬಂದಿದೆ ಆ ನಂಬರ್ ಯಾವುದೇ ಬಂದರೂ ಯಾವುದಕ್ಕೂ ಒಂದು ಎಳ್ಳಷ್ಟು ಒಂದು ಕವಡೆ ಕಾಸು ಅವರು ಕಿಮ್ಮತ್ತು ಕೊಡ್ತಾಯಿಲ್ಲ. ಅದು ಕಟ್ಟಡ ಕಟ್ಟಿ ಇದು ಮಾಡಿದ ಅಲ್ಲೇ ಪಿಲ್ಲರ್ ಏನು ಹಾಕಿದ್ರು, ತಿರ್ಗಿ ನಾವೇನು ನೋಡೋಕೆ ಹೋಗಿಲ್ಲ, ಅದ್ರ ಬಗ್ಗೆ ಇದಿಲ್ಲ. ಅದಾದಮೇಲೆ ಇನ್ನು ಕೈಲಾಸ ಮಠ ಸ್ಮಶಾನದ್ದು 15 ವರ್ಷ ಆಗೋಯ್ತು, 20 ವರ್ಷ. ಕನಿಷ್ಠ 8 ರಿಂದ 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಹೋರಾಟ ಮಾಡಿದೆ. ಎಲ್ಲ ವಜಾ ಮಾಡಿಸ್ದೆ, ಡಿ ಸಿ ಆರ್ ವಜಾ ಆಯಿತು, ಎಲ್ಲ ಆಯಿತು. ಇನ್ನೇ ಇದ್ದ ತಹಸೀಲ್ದಾರ್ ಪುಣ್ಯಾತ್ಮ ರಮೇಶ್ ಅವರು ಡಮಾಲಿಷ್ ಆರ್ಡ್ರ್ ಆಯಿತು. ಒಂದು ಡೇಟಲ್ಲಿ ಹೇಳ್ತಾರೆ, ಅವರಿಗೆ ಪೊಲೀಸಿಗೆ ಲೆಟ್ರ್ ಬರೀತಾರೆ, ನಾಳೆ ಅದನ್ನು ತೆರವುಗೊಳಿಸೋ ಕಾರ್ಯಕ್ರಮ ಇದೆ, ಬಂದೋಬಸ್ತ್ ಕೊಡಿ ಅಂತ. ಅವತ್ತು ಪೊಲೀಸವ್ರು ಹೇಳ್ತಾರೆ, ನಾಳೆ ಜಯಲಲಿತಾ ಕೋರ್ಟಿಗೆ ಬರ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಬಂದೋಬಸ್ತ್ ಹೋಗಬೇಕು, ಬಂದೋಬಸ್ತ್ ಇಲ್ಲ ಅಂತ. ಅದಾದ 3 ದಿನ ನಂತರ ಇನ್ನೂ ಲೆಟ್ರ್ ಹಾಕ್ತಾರೆ ಬಂದೋಬಸ್ತಿಗೆ. ಅವಾಗ ಹೇಳ್ತಾರೆ ದತ್ತು ಅವರು ತೋಟಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಬಂದೋಬಸ್ತು. ಈ ಕಾರಣಗಳನ್ನ ಹೇಳ್ಕೊಂಡು ತಡೆ ಹಾಕ್ತಾರೆ, ಅವ್ರಿಗೆ ಕೊಡ್ಕೋಕೆ ಅವಕಾಶ ಮಾಡ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ. ನಂಗೆ ಹೈಕೋರ್ಟ್ ಕೊಡೋಕ್ಕೆ ಶಕ್ತಿ ಇಲ್ಲ, ಬಿಡ್ತೀನಿ. ಆದರೆ ಕಮಿಷನನ್ನು ಪಾರ್ಟಿ ಮಾಡಿದ್ದಾರೆ, ಡಿ ಸಿನೂ ಪಾರ್ಟಿ ಮಾಡಿದ್ದಾರೆ. ಇವರು ನಿಜ ಅಲ್ವಾ? ಡಮಾಲಿಷ್ ಆದಮೇಲೆ ಸರ್ಕಾರದ ಜಾಗ ಅಲ್ವಾ, ಸ್ಮಶಾನ ಅಲ್ವಾ ಅದು? ನಾನು ಹೋಗಿಲ್ಲ, ನೀವೆಲ್ಲ ಹೋಗಿ ಏನು ಮಾಡಿದ್ದೀರಾ? ಏನೋ ಮಾಡಬೇಕಲ್ವ ಅವರು? ಇವತ್ತಿಗೂ ಇಲ್ಲ. ಅದಾದ ನಂತರ ಈ ಭಗತ್ ಸಿಂಗ್ ಸ್ಟೇಡಿಯಂ ಹತ್ರ ಸಾಕಷ್ಟು ಜಾಗ ಇದೆ. ಈ ಕಡೆ ಅರ್ಧ ಹಿಂದೆ ಇರತಕ್ಕಂಥದ್ದು ಮಾತಾಡೋಕ್ಕೆ ಹೋಗಲ್ಲ, ಯಾರು ಅಧಿಕೃತವಾಗಿದ್ದಾರೆ. ಆ ವಿಚಾರ ಇನ್ನೂ ಇದೆಲ್ಲ ಆದಮೇಲೆ ಅದನ್ನು ಎತ್ಕೊತೀನಿ. ಅಲ್ಲಿರೋವೆಲ್ಲ ಇದಂತಲ್ಲ, ಆ ವಿಚಾರ ನೆಕ್ಸ್ಟ್ ಬರ್ತೀವಿ, ರೆಕಾರ್ಡ್ಸ್ಗಳು ತೆಗಿತಾ ಇದ್ದೀವಿ. ಭಗತ್ ಸಿಂಗ್ ಪಕ್ಕ ಒಂದಷ್ಟು ಜಾಗ ಇತ್ತು, ಅದು ಎಷ್ಟು ಹೆಣ್ಮಕ್ಳು ಅಷ್ಟು. ಈಗ ನೋಡಿದ್ರೆ ನೋಡಿ, ಕಾಲೇಜಲ್ಲಿ ಹೋಯ್ತೆ ಮಧುಮಳ್ಳಿ ಹತ್ರ, ಎಷ್ಟು ತೊಂದರೆ. ಅದೇ ಕಾಲೇಜಿಗೆ ನೋಡಿ, ಇಲ್ಲಿ ಇದು ಕಟ್ಟಿದ್ದೀರಿ, ಹೆಣ್ಮಕ್ಳು ಇದಾಗದ ಇವತ್ತಲ್ಲ, ಹೆಣ್ಮಕ್ಳುಗಳಿಗೆ ಎಷ್ಟೋ ಅನಾಹುತಗಳಾಗಿದ್ದಾವೆ, ತೊಂದರೆ ಇದೆ. ಹಂಗಾಗಿ ಎಷ್ಟು ಹೆಣ್ಮಕ್ಳು ಹಾಸ್ಟ್ಲು ಅಂತ, ಯಾವುದೇ ಹೆಣ್ಮಕ್ಳಾಗಲಿ, ಎಷ್ಟೇ ಆಗಲಿ, ಜನರಲ್ ಆಗಲಿ, ಇನ್ನೊಬ್ಬರಾಗಲಿ, ಹೆಣ್ಮಕ್ಳು ಹಾಸ್ಟ್ಲು ಊರೊಳಗಡೆ ಇದ್ದರೆ ಒಂದು ಗೌರವ. ಅದಕ್ಕೆ 20 ಗುಂಟೆನೋ 25 ಗುಂಟೆ ಜಾಗ ರಿಸರ್ವ್ ಆಗಿದೆ. ಸಮಾಜ ಕಲ್ಯಾಣ ಇಲಾಖೆ ಹೆಸರಿಗೆ ಖಾತೆ ಬಂದಿದೆ. ಆ ಖಾತೆ ಬಂದಿರೋ ಜಾಗನ ಹೋಗಿ ಕಲ್ಲು ಕಾಂಪೌಂಡ್ ಹಾಕ್ತೀರಾ ಅಂತ. ಇದು ಕಾಂಪೌಂಡ್ ಹಾಕೋಕೆ ಹೋಗಿದ್ರು ಫಸ್ಟ್ ಒಂದೂವರೆ ವರ್ಷ ಹಿಂದೆ. ಲೆಟ್ರನ್ನ ಯಾರಿಗೂ ಕೊಡಲಿಲ್ಲ. ರಾಜು ಅವರು ಸಿಕ್ಕರು ಆ ಟೈಮಲ್ಲಿ. ರಾಜು ಅವ್ರಿಗೆ ತೋರಿಸ್ತಾರೆ, ರಾಜು ಅವರು ಗುರು ಬಂದಿಲ್ಲ ಅನ್ಸುತ್ತೆ ಇಲ್ಲಿ. ಗುರು ಬಂದ್ರೆ ರಾಜು ಅವ್ರಿಗೆ, ಸರ್ ನೋಡಿ ಸರ್ ಕಾಂಪೌಂಡ್ ಹಾಕ್ತಾರೆ, ಅವರೇ ಹೋಗಿ ನಿಲ್ಲಿಸಿದ್ರು ಅನ್ಸುತ್ತೆ. ನಾನೇ ಲೆಟ್ರ್ ಕೊಟ್ಟಿರಲಿಲ್ಲ, ಕರೆಕ್ಟಾ ಸರ್? ಹೋಗಿ ನಿಲ್ಲಿಸಿದ್ರು ಕಾಂಪೌಂಡ್ ಹಾಕಂತ, ಕರೆಕ್ಟಾ ಸರ್? ಯಾರೋ ಸಿಕ್ತಾರೆ ಟಕ್ಕಂತ ನೋಡಿ ಎದುರುಗಡೆ ಅಂತ ಅಂಗಡಿಲಿದ್ದೆ, ಅವತ್ತು ಕಾಂಪೌಂಡ್ ಹಾಕೋದು ನಿಲ್ಲಿಸಿದ್ರು. ಆಯಿತು ಅಂತ ಬಿಟ್ವಿ. ಅದಕ್ಕೆ ಲೆಟ್ರ್ ಕಾಂಪೌಂಡ್ ಹಾಕೋದು ಬಿಟ್ಟ ಮೇಲೆ ಮೊನ್ನೆ ಬೋರ್ಡ್ ಹೊಡಿದ್ದಾರೆ ಸರ್. ಬೋರ್ಡ್ ಹೊಡಿದ ಮೇಲೆ ಮೌಖಿಕವಾಗಿ ಹೇಳ್ತೀವಿ ಸಮಾಜ ಕಲ್ಯಾಣ ಇಲಾಖೆಗೆ ಒಂದು 10 ಸರಿ ಹೋಗ್ತಾ ಬರ್ತಾ, ಸರ್ ಬೋರ್ಡ್ ಹೊಡಿದ ಕಿತ್ತಾಕ್ಸಿ, ಕೀಳಲಿಲ್ಲ. ತಿರ್ಗಾ ಹೋಗಿ ನಮ್ಮ ತಾಯಿಗೌಡರಿಗೆ ಹೋಗಿ ಲೆಟ್ರ್ ಕೊಡ್ತೀವಿ. ಲೆಟ್ರ್ ಕೊಟ್ಟು ಸಮಾಜ ಫಾಲೋ ಅಪ್ ಮಾಡಿದ್ಮೇಲೆ, ಸರ್ ಕಾಂಪೌಂಡಿಗೆ ಬರ್ದಿದ್ದೀವಿ 35 ಲಕ್ಷ. ಸರ್ 35 ಲಕ್ಷ ಬಂದಮೇಲೆ ಈ ಕಡೆ ಏನು ಮಾಡ್ತಾರೆ ಸರ್? ಜಾಗನ ಕಬಳಿಸ್ತಾರೆ ಸರ್. ಅವ್ರ ಪರವಾಗಿ ಸರ್ಕಾರ ನಿಂತಿದೆ ಸರ್, ಅವ್ರಿಗೆಲ್ಲ ಮಾಡಿಕೊಟ್ರೆ ಅವು ಕೇಳ್ತಿಲ್ಲ ಸರ್. ಹೆಣ್ಣಾಗಿ ಹೆಣ್ಮಕ್ಳು ಹೋಗುತ್ತೆ ಸರ್. ನಾಳೆ ಹೆಣ್ಮಕ್ಳು ಹಾಸ್ಟ್ಲು ಸರ್ ಮಾಡ್ತಾ ಇರೋದು, ಗಂಡು ಮಕ್ಳು ಬಿಡಿ ಇದು ಯಾವಾಗ ಮಾಡ್ಕೊಂಡು ಇಲ್ಲೆಲ್ಲ ಕೊಟ್ಟಿದ್ದೇನೋ ಮಾಡ್ತಾರೆ ಅನ್ಬೋದು ಅಂತ ಅಂಗ್ಲಾಚಿದ ಮೇಲೆ ಪಾಪ ಪುಣ್ಯಾತ್ಮ ಯಾರು ಶೇಷಾದ್ರಿಂದ ಬಂದಿರೋ ಒಳ್ಳೆ ಮನುಷ್ಯ ಇಮಿಡಿಯೇಟು ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟು ಇದಾದಮೇಲೆ ಅಲ್ಲಿ ಪೊಲೀಸಿಂದ ಇದು ಮಾಡಿದ್ಮೇಲೆ ಅವಾಗ ಕಿತ್ತಾಕ್ತಾರೆ ಬೋರ್ಡು. ಆವಾಗ ಕಿತ್ತಾಕೋದು ಅಂತ ನಾವು ಖುಷಿಪಟ್ಟು ಅರ್ಧ ಗಂಟೆ ನೋಡೋದ್ರೆ ಪಕ್ಕದಲ್ಲಿ ಲೈಬ್ರರಿ ಜಾಗ ಇರಲಿಲ್ಲ. ಲೈಬ್ರರಿ ಜಾಗೃತ ಪರಿಷತ್ ಮೇಲೆ ಐತೆ, ಲೈಬ್ರರಿ ಕೊಟ್ಟಿರೋ ಜಾಗ ಒಂದು 2 ಕುಂಟೆ ಏನೋ, 1.5 ಕುಂಟೆ ಅಷ್ಟೇ ಅಲ್ಲಿರೋದು, ಕೃಷ್ಣಮೂರ್ತಿ ರಾಯರ ಮುಂದೆ. ಅದು ಕೇಸ್ ಬಿದ್ದೈತೆ. 3 ಕುಂಟೆ ಜಾಗ ದೊಡ್ಡದು ಅಲ್ವಾ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಜಾಗನ ಇದು ಯಾರೋ ಹೊಡಿತಾರೆ ಅಂತೇಳಿ ಪ್ಲ್ಯಾನ್ ಮಾಡಿದ್ದು. ಯಾವುದೂ ಅದಕ್ಕೆ ಲೆಟ್ರ್ ಕೊಟ್ಟಿಲ್ಲ. ಇದಾಗಿ ಅಧಿಕಾರಿಗಳಿಗೆಲ್ಲ ರಿಕ್ವೆಸ್ಟ್ ಮಾಡಿ, MLA ರಿಕ್ವೆಸ್ಟ್ ಮಾಡಿ ಅದನ್ನು 3 ಕುಂಟೆ ಜಾಗನ ಲೈಬ್ರರಿಗೆ ಅಂತ ಮಾಡಿದ್ವಿ. ಆ ಲೈಬ್ರರಿಗೆ ಅಂತ ಮಾಡಿ ಪ್ರೋಗ್ರೆಸ್ ನಡೀತಾ ಇತ್ತದು. ಕೇಳಿದ್ರೆ ಸರ್ DC ಗೆ ಅಪ್ರೂವಲ್ ಕಳಿಸಿದ್ದೀವಿ, ಎಲ್ಲ ಮಾಡ್ತೀವಿ ಅಂತಾರೆ. ಅಷ್ಟರಲ್ಲಿ ಇಲ್ಲಿ ಕಿತ್ತಿರೋ ಬೋರ್ಡ್ ಅಲ್ಲಿ ಉಣ್ತಾರೆ ಸರ್. ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೂ ಸಹ ಉಣ್ತಾರೆ ಅಂದರೆ ಅವ್ರ ಹಿಂದೆ ಯಾರಿದ್ದಾರೆ, ಅದರ ಕ್ರಮಗಳು ಯಾಕೆ ಆಗ್ತಾ ಇಲ್ಲ? ದಯವಿಟ್ಟು ಇವೆಲ್ಲವೂ ಹೇಳ್ಬೇಕು. ಇನ್ನು ಪೊಲೀಸ್ ಕ್ವಾರ್ಟರ್ಸ್ತು ಆಯಿತು, 2 ಎಕರೆ ಚಿಲ್ಲರೆ ಪೊಲೀಸ್ ಗ್ರಾಮಾಂತರ ಮಾಡಿದ್ವಿ. ವ್ಯಾಪಾರ ಆಗಿದ್ದು ನಿಜ, 25 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದು ನಿಜ, ಕಳ್ಳರು ಕದ್ದಿದ್ದು ನಿಜ. ಕದ್ದಿದ್ದು ಯಾರ್ದು? ಸರ್ಕಾರದ ಆಸ್ತಿ ಅಲ್ಲ, ಪತ್ರಕರ್ತರ ಆಸ್ತಿ ಅಲ್ಲ, ಹೋರಾಟಗಾರರ ಆಸ್ತಿ ಅಲ್ಲ, ಯಾರು ಇಡೀ ರಾಜ್ಯದ ಆಸ್ತಿ ಪಾಸ್ತಿ ಕಾಪಾಡಲಿಕ್ಕೆ ಅಂತೇಳಿ ನೇಮಿಸಿದ್ದೀವಲ್ಲ ಪೊಲೀಸ್ ಅಂತೇಳಿ ಸರ್ಕಾರ, ಅವ್ರ ಆಸ್ತಿನೇ ಕಬಳಿಸ್ಬಿಟ್ಟು ಅವ್ರ ಮೇಲೆ ಒಂದು FIR, ಒಂದು ಕಾನೂನು ಏನೂ ಇಲ್ಲ ಅಂತಂದರೆ ನಾವು ಎಲ್ಲಿ ಬಂದಿದ್ದೀವಿ ಸ್ವಾಮಿ? ಆಯಿತು, ನಾವು ಹೋರಾಟ ಮಾಡಿದ್ವಿ, ಸಕ್ಸಸ್ ಆಗಿ ಜಾಗ ಉಳಿತು. ಆ ಭೂಗಟ್ಟ ಮೇಲೆ ಕ್ರಮ ತಗೊಳ್ಳೋ ತಾಕತ್ತು ಯಾರಿಗೂ ಇಲ್ವಾ? ಯಾಕೆ ಅವ್ರು ಯಾರ ಮೇಲೆ ಏನು ಕ್ರಮ ಆಗಲಿಲ್ಲ? ಇದು ನೋಡ್ಕೊಂಡೆ ಬೇರೆ ಈಗ ಕುಂಟೆ ಇಕ್ಕಿರೋದು.
ನೋಡೋಣ. ಇನ್ನೂ ನನಗೆ ಅನಿಸುತ್ತೆ ತಾಲೂಕಲ್ಲಿ ನಮ್ಮ ಕಣ್ಣಿ ಬಿದ್ದಂಗೆ ಇಷ್ಟು ನಾವು ಓಡಾಡೋ ಜಾಗ ಇದು. ಇನ್ನು ತಾಲೂಕಲ್ಲಿ ಎಲ್ಲೆಲ್ಲ ಎಷ್ಟು ಜನ ಭೂಗಂಡರು ಏನೇನು ಮಾಡ್ಕೊಟ್ಟಿದ್ದಾರೋ ಏನೋ. ಇದು ನಾವು ಮಾಧ್ಯಮ ಸ್ನೇಹಿತರು, ನಾವು ಹೋರಾಟಗಾರಗಳು ನಾವು ಎತ್ತೆಚ್ಕೊಳ್ಳಿಲ್ಲ ಅಂದರೆ ತಾಲೂಕಲ್ಲಿ ಎಲ್ಲ ಇದ್ದಾವೆ, ಯಾರ್ಯಾರಿಗೆ ಮಾಡಿಕೊಟ್ಟಿರ್ತಾರೆ ಎಲ್ಲ ಹೊಡ್ಕೊಂಡು ಇನ್ನು 10 ವರ್ಷ 15 ವರ್ಷಕ್ಕೆ ನಾವು ಯಾರು ತಲೆ ಎತ್ಕೊಂಡಿರ್ಲಿಕ್ಕಾಗೋದಿಲ್ಲ. ಎಲ್ಲ ಯಾವನವನ ಬಂದು ಆಸ್ತಿ ಇನ್ನು ಆ ಮಟ್ಟಕ್ಕೆ ಸರ್ಕಾರದ ಆಸ್ತಿ ಕಬಳಿಸಿ ಕೇಸಿಂದ ನಡ್ಕೊಂತ ನಾವು ಎಷ್ಟು ಬಲಾಡಿರ್ತಾನೆ, ಸಾಮಾನ್ಯ ಜನ ಬದುಕೋಕ್ಕಾಗುತ್ತಾ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕಾಗಿದೆ. ಒಬ್ಬನ ಒಂದು FIR ಹಾಕಿ ಆಮೇಲೆ ಏನೋ ಆಗಿದೆ ಆಗಲೇ ಇಲ್ಲ ಪೊಲೀಸರಿಗೆ. ಒಬ್ಬ ನಾನು ಹೇಳ್ತೀನಿ, ಒಬ್ಬನ RI ರೂಮಲ್ಲಿ ಕೂತಿದ್ದ, ಮಾಹಿತಿ ಅವರು ಅದಕ್ಕೆ ಗೊತ್ತಾ, ಅಲ್ಲೊಬ್ಬ ನಾವು ಗೊತ್ತಿಲ್ಲದಂಗೆ ಏನೋ ಮಾಡಿ ಅವನಿಗೇನೋ ನಾವು ಏನೋ ನಮ್ಮದೇ ಆದ ರೀತಿಯಲ್ಲಿ ಇದು ಮಾಡಿ ಅಲ್ಲೊಬ್ಬರು ಬುಕ್ ಮಾಡ್ಕೊಂಡು, ಅಣ್ಣ ಏನೋ ಇದು ಪ್ರಕ್ರಿಯೆ ಇದ್ರೆ ಹೇಳು ಅಂತೀವಿ. ನಾನು ಊಟ ಕೊಡೋ ನಾನು ಮುಡ್ತಾ ಇರ್ತೀನಿ, ಅಣ್ಣ ಹಿಂಗೆ ಯಾರೋ ಬಂದಿರೋಣ ಅದೇ ವಿಚಾರಕ್ಕೆ ಟಕ್ಕಂತ ಊಟದ ಹಂಗೆ ಬಿಟ್ಟುಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟ್ರ್ ಫೋನ್ ಹಾಕ್ತೀನಿ. ಸರ್ ಎಲ್ಲಿ ಬರ್ತಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ ಸರ್, ಕೃಷ್ಣಪ್ಪರಿಗೆ ಕೊಡ್ತೀನಿ ಫೋನ್, ಕೃಷ್ಣಪ್ಪರಿಗೆ ಫೋನ್ ಮಾಡ್ತೀನಿ, ಕೃಷ್ಣಪ್ಪರು ಬರ್ತಾರೆ ಎಲ್ಲಿ ಚಂದ್ರು ಸರ್ ವಿಜಯತ್ರ ಬನ್ನಿ, ಹಿಂಗೆ ಬನ್ನಿ, 3 ಜನ ಎಲ್ಲ ಮಾಡಿ ಟ್ಯಾಕಲ್ ಮಾಡಿ ಕಳ್ಳರು ಹಿಡ್ದಂಗೆ ಹಿಡಿತೀವಿ. ರೆಡ್ ಹ್ಯಾಂಡಾಗಿ ಹಿಡಿದುಬಿಟ್ಟು ಕರ್ಕೊಂಬಂದು ಗಾಡಿ ಹಚ್ತಿದ್ದೀವಿ. ಕರ್ಕೊಂಬಂದಿದ್ದ ಸ್ಟೇಷನ್ಗೆ ಮುಚ್ಚಳಿಕೆಯನ್ನು ಬರ್ಸ್ಕೊಂಡು ಹೋಗ್ತಾರೆ, ಕಟ್ ಕಿತ್ಕೊಂಡಿದ್ದಾರೆ. ಯಾಕೆ ಅವ್ರನ್ನ ಬಿಟ್ಟರು? ಅಲ್ಲಿಗೆ ಯಾರು ಕಳ್ರು? ಒಬ್ಬರು ಇಟ್ಕೊಡ್ತಾರೋ ಕಳ್ರ ಅಂದರೆ ಅವ್ರು ಕದಿಯೋದನ್ನೆಲ್ಲ ತಪ್ಪಿಸ್ತೀವಿ. ನಮ್ಮೆಲ್ಲರೂ ಕ್ರಮ ತಗೊಳ್ಳಿ ಹೋಗಲಿ, ಅವ್ರು ಸುಮ್ಮನಿಸ್ಬಿಡ್ತೀವಿ, ನಾವು ಮಾಡಲ್ಲ. ಇಷ್ಟು ಮಾಡಿ ರೆಡ್ ಹ್ಯಾಂಡಾಗಿ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕಳಿಸೋದ್ರ ಮೇಲೂ ಕ್ರಮ ಇಲ್ಲ ಅಂದರೆ ನಾವು ಹೋರಾಟಗಳು ಮಾಡಬೇಕಾ ಸರ್? ಅದಕ್ಕೆ 20 ವರ್ಷ ಆಗೈತೆ ಇಷ್ಟು ಹೋರಾಟಗಳು ಇಟ್ಕೊಂಬಿಟ್ಟು ಮುಗಿಸ್ಬಿಟ್ಟು. ಯಾಕೆಂದರೆ ನಾನು ಇಷ್ಟು ವರ್ಷ ಹೋರಾಟದಲ್ಲಿ 10 ಹೋರಾಟ ಕೈಗೆ ಎತ್ಕೊಂಡಿದ್ರೆ 10 ಹೆಚ್ಚಿಗೆ 10 ಪಾಸ್ ಮಾಡಿ, ಇಲ್ಲ 1-2 ಬಿಟ್ಟರೆ 8-9 ಎಲ್ಲ ರಿಸಲ್ಟ್ ಬರೋ ಅಂಥವೇ ಯಾವೂ ಸಹ ಕೈ ಬಿಟ್ಟಿರೋ ಉದಾಹರಣೆಗಳಿಲ್ಲ. ಫಾಲೋಅಪ್ ಮಾಡಿದ್ದೀವಿ. ಹಂಗಾಗಿ ಇಂಥವೆಲ್ಲ ನೋಡಿದ್ರೆ ಇನ್ನೆಷ್ಟು ನಾವು ಎತ್ಕೊಂಡು ನಮಗೆ BP ಶುಗರ್ ಇಲ್ಲ, 55 ಆಗೋಯ್ತು ನನಗೆ. ಇನ್ನು ಮುಂದೆ ಇವರಿಂದ BP ಶುಗರ್ ತಂದ್ಕೊಳ್ತಕ್ಕಂಥ ಸ್ಥಿತಿ ಬರುತ್ತೆ. ಹಂಗಾಗಿ ಮಾಧ್ಯಮ ಸ್ನೇಹಿತರು ಇವನ್ನೆಲ್ಲ ತೊಗೊಂಡು ಇವ್ರಿಗೆಲ್ಲ ಆಗ್ತಕ್ಕಂಥ ರೀತಿಯಲ್ಲಿ ಓದಬೇಕು. ಆಮೇಲೆ ಲೈಬ್ರರಿ ಜಾಗನೂ ಅತಿಕ್ರಮಿಸ್ಕೊಂಡ್ರು. ಆಮೇಲೆ ಇವು ಬಿಟ್ಟು ನಾನು ಇನ್ನೂ ಸಾಕಷ್ಟು ಕಂಪ್ಲೇಂಟ್ಗಳಿಗೆ ಹೇಳ್ತಾ ಇದ್ದಾರೆ. ನಮ್ಮ ಕೆಂಪೇಗೌಡರು ಯಾವುದೋ ಒಂದು ಹೇಳಿದ್ರು, ಹಣ ಅಂತ ಎಲ್ಲ ಇರ್ಬೇಕು ಕೆಂಪೇಗೌಡರು. ಇಲ್ಲ ಇರಿ ಸರ್ ಇದು ಮುಗಿಲಿ ಅಂತಂದೆ. ಯಾವ ಒಂದು 6 ತಿಂಗಳು ಮುಂಚೆನೂ ಏನೋ ಹೇಳಿದ್ರು ನಮ್ಮ ಕೆಂಪೇಗೌಡರು, ಯಾವುದೋ ಹಣ ಒಳ್ಳೆ ಕೆಲಸ ಮಾಡ್ತೀರಾ, ನಾನು ಅದನ್ನೇ ಮಾಡ್ತಿದ್ದೀನಿ ಅಂತೇಳಿ. ಹಾಗಾಗಿ ದಯವಿಟ್ಟು ಇಷ್ಟು ವಿಚಾರ, ಇದಿಷ್ಟು ನಮ್ಮ 6 ಪಾಯಿಂಟ್ ಇದೆ. ಅವು 2 ಬೋರ್ಡ್ ಇದು ಕಿತ್ತಾಕ್ಸಿದ್ದೀವಿ. ತಕ್ಷಣ ಸಮಾಜ ಇಲಾಖೆದ್ದು ಇದಾಗಬೇಕು. 3 ಕುಂಟೆ ಲೈಬ್ರರಿಗೆ ಅಂತ ಇಕ್ಕಿರೋ ಜಾಗ ಶೀಘ್ರ ಮಂಜೂರಾಗಬೇಕು. ಆಮೇಲೆ ಗೋಮಾಳದ ಜಾಗ ಇರೋದನ್ನ ಈಗೇನು ಸ್ಕ್ಯಾನ್ ಮಾಡಿ ತುಂಬ್ತಾರಲ್ಲ, ಬೋಗಸದು ಗೊತ್ತಿದ್ದು ಅವ್ರದ್ದೇ ವರದಿ ಇದ್ದು ಅವ್ರು ಸ್ಕ್ಯಾನ್ ಮಾಡಿ ಆಚೆ ಬಿಡ್ತಾ ಇದ್ದಾರೆ ಅಂದರೆ ನಾಳೆ ಅವ್ರ ಕೆಲಸ ಅದನ್ನು ಕ್ಯಾನ್ಸಲ್ ಆಗಬೇಕು. ಆಮೇಲೆ ಸೋಮೇಶ್ವರ ಕುಂಟೆ ಅಂತ ಹೆಸರಾಗಬೇಕು. ಒತ್ತುವರಿ ಮಾಡೋರ ಮೇಲೆ ತೆರವುಗೊಳಿಸ್ಬೇಕು. ಅರೆಯಲ್ಲಿ ಕುಡಿದು ಹೇಳಿದ ಯಾರು ಅಧಿಕಾರಿಗಳ ಮೇಲೆ ಅವ್ರ ಕ್ರಮ ತಗೊಳಕ್ಕೆ. ಒಬ್ಬ ಮುಖ್ಯಮಂತ್ರಿ ಸೈಟ್ ಕದ್ದ ಬಿಟ್ಟು ಕೋರ್ಟಲ್ಲೆಲ್ಲ ವಜಾ ಆಗ್ತಾ ಇದ್ದಾವೆ, ಅವ್ರ ಮೇಲೆ ಕ್ರಮ ಆಗಿದ್ದಾವೆ, ಅವ್ರ ಮೇಲೆ CID ತನಿಖೆ ಆಗ್ತವೆ. ಇವರು ಅವ್ರಿಗಿನ್ನ ದೊಡ್ಡವರು, ಒಬ್ಬ ಮುಖ್ಯಮಂತ್ರಿಗಿನ್ನ ದೊಡ್ಡವ್ರೇನ್ರಿ ಇವರು ಅಧಿಕಾರಿಗಳು? ಇವ್ರ ಮೇಲೆ ಯಾಕ್ರಿ ಕ್ರಮ ಇಲ್ಲ? ಆಮೇಲೆ ಭೂಗಂಡ್ರುಗಳು ಕೃಷ್ಣ ಬೈರೇಗೌಡರು ಯಾವುದೋ ಅವ್ರ ಅಪ್ಪನ ಕಾಲ ಆಸ್ತಿ ನಮಗೆ ಬಂದಿತ್ತು ವಂಶ ಎಲ್ಲ ಹೇಳ್ತಾರೆ, ಅವ್ರ ಮೇಲೆ ಹೋಗಿ ವಿಧಾನಸೌಧದಲ್ಲಿ ಮಾತಾಡ್ತೀರಾ. ಇಲ್ಲಿ ಸರ್ಕಾರಿ ಕುಂಟೆ ಹೊಡೆದಿರೋರ ಬಗ್ಗೆ ಮಾತಾಡ್ತಿಲ್ಲ ಅಂದರೆ ಅವ್ರಿಗಿನ್ನ ಎಲ್ಲ ದೊಡ್ಡವರಾ? ಅವರವರೇ ಕೃಷ್ಣ ಬೈರೇಗೌಡರು. ಇಲ್ಲಿ ಇದಲ್ಲ ಸ್ವಾಮಿ, ಇಲ್ಲಿ ಶಾಸಕರುಗಳು, ಇಲ್ಲಿ ವಿರೋಧ ಪಕ್ಷ ನಾಯಕರೆಲ್ಲ ಇಲ್ಲಿ ಎತ್ತಿ ಹೇಳ್ತಿದ್ದೀವಲ್ಲ, ಮಾಡಿ ಸ್ವಾಮಿ ತಗೊಂಡು ವಿಧಾನಸೌಧಕ್ಕೆ ಇಕ್ರಿ. ಇಲ್ಲಿ ಕಾರಣಗಳು ನಿಮ್ಮ ಕಣ್ಣಿಗೆ ಹಾಕಿ ನಿಮ್ಮ ಪಾರ್ಟಿ ಯಾರೋ ಒಬ್ಬರು ನಿಮ್ಮ ಪಾರ್ಟಿಗೆ ಫಾಲೋವರ್ಸ್ಗಳು ಅಂತನಾ ಮಾಡಬೇಕಲ್ಲ? ವಿಧಾನಸೌಧದಲ್ಲಿ ಇಕ್ಬೇಕಲ್ಲ ಇವೆಲ್ಲ. ರಕ್ಷಣಾ ವೇದಿಕೆಯವರು ಮಾಧ್ಯಮದವರೆಲ್ಲ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿದ್ರು, ಪೊಲೀಸ್ ಕ್ವಾರ್ಟರ್ಸ್ ಕದ್ದಿದ್ರು, ಯಾರು ಕದ್ರು ಮಾಡಬೇಕು ಅಂತ ಮಾಡಬೇಕಲ್ವಾ? ಆಡಳಿತ ಪಕ್ಷದ ಆಡಳಿತ ಪಕ್ಷದಲ್ಲಿರೋರು ಇಲ್ಲ, ವಿರೋಧ ಪಕ್ಷವರು ಇದು ಹಾಲಿ ಶಾಸಕರು ಸಹ ಇಂಥ ವಿಚಾರ ಎತ್ಕೊಂಡು ಯಾರು ಶಿಕ್ಷೆ ಆಗಿ ನಾವು ಶಿಕ್ಷೆ ಕೊಡಿಸೋ ಶಕ್ತಿ ಇಲ್ಲ. ಹೋರಾಟ ಮಾಡ್ಬೋದು, ಕೇಸ್ ಹಾಕ್ಸ್ಕೊಬೋದು, ಇವು ಮಾಡ್ಬೋದು ಅಷ್ಟೇ. ಇನ್ನೂ ಎಷ್ಟು ಅಂತ ಮಾಡೋಣ ನಾವು. ಹಂಗಾಗಿ ಈ 26ಕ್ಕೆ ಈ ಸರಿ ಬೇರೆ ಪ್ಲಾನ್ನೇ ಬೇರೆ ಥರ ಮಾಡಿದ್ದೀವಿ. ಈಗ ಇನ್ನೊಂದು ವಾರ ಗಡುವು, 1 ವಾರದೊಳಗಡೆ ಪೊಲೀಸ್ ಇಲಾಖೆ, ಇನ್ನೊಂದು ಹೇಳ್ತೀನಿ, ಪೊಲೀಸ್ ಇಲಾಖೆಗೆ 10 ದಿವಸ ಮುಂಚೆನೇ ಕೊಟ್ಟಿದ್ದೀವಿ. ಕಪ್ಪು ಬಾವುಟ DYSPಗೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಕೊಟ್ಟು ಬಂದಿದ್ದೀವಿ. ಕಪ್ಪು ಬಾಟ ಹಾಸ್ತೀವಿ ಅಂತೇಳಿ 10 ದಿವಸ ಮುಂಚೆನೇ ಕೊಟ್ಟಿದ್ದೀವಿ. ಅವ್ರಿಗೆ ಕೊಟ್ಟರು ಅವರು ನೆಗ್ಲೆಕ್ಟ್ ಮಾಡಿ ಅವತ್ತಿನ ನೋಡ್ಕೊಳ್ಳೋಣ, ಏನು ಅರೆಸ್ಟ್ ಮಾಡೋದು ಅಷ್ಟೇ ಅಲ್ವಾ ಅನ್ನೋ ನಮ್ಮ ಭಾವನೆಯಲ್ಲಿ ಇರ್ಬೋದು ಅವರು. ಈ ರೀತಿ ಹಿಂದೆ ಒಂದು ಸರಿ ಏನು ಮಾಡ್ಕೊಂಡಿದ್ದೆ ಅಂತ ಬಾಯ್ಬಿಟ್ಟು ಹೇಳೋದು ಬೇಡ, ನಿಮಗೆ ಗೊತ್ತಿದೆ. ಆದರೆ ಈ ಸರಿ ಅವರೇನೋ ಲಾಸ್ಟ್ ದಿನ ಕರ್ಸೋಣ, ಇಲ್ಲ ಅರೆಸ್ಟ್ ಮಾಡಿ ಕುಂತ್ಕೊಳ್ಳೋಣ, ಈ ಸರಿ ಆ ಕಥೆನೇ ಇಲ್ಲ. ಇಷ್ಟು ಕೈ ಎತ್ಕೊಂಡಿದ್ದೀನಿ, ಬಿಡೋ ಅಂಥ ಪ್ರಶ್ನೆ ಇಲ್ಲ. ನಿಜವಾಗ್ಲೂ ಈಗ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ AC ಅವ್ರಿಗೆ ಹೇಳಿ ಬಂದೆ, ಬರ್ಕೊಂಡ್ರಿ ಮೇಡಮ್, ಬರ್ಕೊಂಡ್ರಿ, ಇದು ಲಾಸ್ಟ್ ಮೇಡಮ್, ನಿಮ್ಮ ಮೆಟ್ಲು ತೊಳೆಯಲ್ಲ, ನಂಗೆ ಸಾಕಾಗೋಗಿದೆ, ಇದು ಖರ್ಚು ಮಾತಾಡಲಿದ್ರೆ ಇನ್ನು ಜನವರಿ 26 ನೋಡ್ಕೊತೀನಿ ಮೇಡಮ್. ಏನು ಜನವರಿ 26 ಅಂದರೆ ಮೇಡಮ್ ಕಪ್ಪು ಬಾವುಟ ಅಂತೆ. ಇಲ್ಲ ಅದಕ್ಕೆಲ್ಲ ಅವಕಾಶ ಕೊಡಲ್ಲ, ಇದು ತಹಸೀಲ್ದಾರ್ ಮಲ್ಲಪ್ಪರ್ತವೆ ಇಷ್ಟೊಂದು ಅಲ್ಲೇ ಜೊತೆಲಿದ್ದರು, ಬರ್ಕೊಂಡಿದ್ದು ಅಷ್ಟೇ ಸಹ. ಹಂಗೆ ಹೋದಾಗ 10 ಸರಿ ಬರ್ಕೊಂಡ್ರು, ಸರಿ ಏನೂ ಆಗಲಿಲ್ಲ. ಹಂಗಾಗಿ ಇನ್ನೊಂದು ವಾರದೊಳಗಡೆ ಕರೆಸಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಮಾತಾಡಲಿಲ್ಲ ಅಂದರೆ 26ಕ್ಕೆ ನಾವು 1 ವಾರ ಮುಂಚೆ ಊರಲ್ಲಿರಲ್ಲ.
ಹೌದು 26ಕ್ಕೆ ಯಾವ ರೀತಿ ಇರ್ತೀನೋ ಹೆಂಗಿರ್ತೀನೋ ಎಲ್ಲಿ ಯಾವ ಥರದಲ್ಲಿ ಬರ್ತೀವಿ ಅವತ್ತಂತೂ ಧ್ವಜಾರೋಹಣ ಗೌರವ ಸಲ್ಲಿಸ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರೋ ಇದಕ್ಕೆ ಸಂವಿಧಾನಕ್ಕೆ ಗಣರಾಜ್ಯೋತ್ಸವಕ್ಕೆಲ್ಲ ಬ್ಯಾಂಕ್ ಕೊಡ್ತೀವಿ. ಕೊಟ್ಟಾದಮೇಲೆ ಇಂಥ ಖಾಲಿ ಭಾಷಣಗಳು ಸ್ಕೂಲ್ ಮಕ್ಕಳು ಕೂಡಿಸ್ಕೊಂಡು ಇಂಥವ್ರದ್ದು ಕೇಳೋದಕ್ಕಿಂತ ಧ್ವಜಾರೋಹಣ ಆದಮೇಲೆ ಅದಕ್ಕೆ ಏನು ಮಾಡಬೇಕು ಈ ರೀತಿ ಅಂತಕ್ಕಂಥದ್ದನ್ನ ಭಾಳ ಇದಾಗಿ ಹೊಸ ಕಾರ್ಯಕರ್ತರು ಬೇರೆ ಕಡೆ ರೆಡಿ ಮಾಡಿದ್ದೀವಿ. ಯಾವ ಮಕ್ಕಳು ನೋಡ್ಕೊಬೋದು, ಇವ್ರು ಯಾರೂ ಇರೋದಿಲ್ಲ, ಬೇರೆ ಥರನೇ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ವಾರ ಗಡುವು, ಒಂದು ವಾರದಲ್ಲಿ ನಾವು ಇತ್ತಿಸಲಿಲ್ಲ ಅಂದರೆ ಆಮೇಲೆ ಒಂದು ವಾರ 26 ನಾವು 21, 22ರಲ್ಲಿ ನಾನು ಊರಲ್ಲಿ ಸಿಗೋಲ್ಲ. ಅವತ್ತಿಗೆ ಹೆಂಗೆ ಬರಬೇಕು, ಯಾವ ಥರ ಬೇಕು, ಪೊಲೀಸರು ಏನು ಮಾಡ್ತಾರೆ ಗೊತ್ತಿದೆ. ಈಗ ಹಿಂದೆ ಒಂದು ಸಲ ನಾವು ಬಂದು ಕರೆ ಕೊಟ್ಟು ಹೋಗಿ ಎಲ್ಲ ಮಾಡಿದೆ. ಅವತ್ತು ಕೊನೆಗೆ ರಿಕ್ವೆಸ್ಟ್ ಮಾಡಿಬಿಟ್ರು, ಎಲ್ಲ ಟಿ ವಿ 9 ಪಾರ್ಟಿ ಮಾಧ್ಯಮ ಸ್ನೇಹಿತರು ಇರಬೇಕು. ಚಂದ್ರು ಇನ್ನಾಗಲ್ಲ, ನೀವು ಬಾರಪ್ಪ, ನೀವು ಬಂದಂಗೆ ಮಾಡಬೇಕು, ಹಿಡ್ದಂಗೆ ಮಾಡಬೇಕು. ಮಾಧ್ಯಮ ಸ್ನೇಹಿತರು ಕೇಳ್ಕೊಂಡ್ರು, ಚಂದ್ರು ಬೇಡ, ನೀರು ಕುಡಿದ್ಬಿಟ್ಟಿದ್ದಾರೆ ಬಾ ಅಂತ. ಕೊನೆಗೆ ಈ ರೋಡಲ್ಲಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲ ಸೆಲ್ಲೋ ಬಂದು ಅರೆಸ್ಟ್ ಆದ್ವಿ. ಅದು ಮಾಧ್ಯಮ ಸ್ನೇಹಿತರು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಅಂದರೆ ಅವತ್ತು ಅವ್ರು ನಮ್ಮನ್ನು ಹುಡ್ಕೋಕ್ಕಾಗಲಿಲ್ಲ. ಇದು ಯಡಿಯೂರಪ್ಪನ ಕಪ್ಪು ಬಾಟ ಹಾಸ್ತೀವಿ ಅಂತ, ಇಲ್ಲೆಲ್ಲ ದ್ರಾಕ್ಷಿ ಒಯ್ದೇನೋ ಫ್ಯಾಕ್ಟ್ರಿ ಓಪನ್ ಮಾಡ್ತೀವಿ ಅಂತ ಕನ್ನಡ ಪಕ್ಷರು ನಾವೆಲ್ಲ ಸೇರಿ ರಾತ್ರಿ ಊರು ಬಿಟ್ಟು ಹೋಗಿದ್ವಿ. ಅದೇ ರೀತಿ ಈ ಸರಿ ನಾವು ಮಾಡ್ತೀನಿ ಅಂದರೆ ಅದಕ್ಕೆಲ್ಲ ಅವಕಾಶ ಮಾಡಿದ್ರೆ ನಾವೇನು ನಮ್ಮ ಮನೆ ಕೆಲಸ ಎಲ್ಲ ಆಗದಿಲ್ಲದ್ದಲ್ಲ, ಏನಿಲ್ಲ. ಊರಿನ ಆಸ್ತಿ, ಊರಿನ ಮಧ್ಯೆ ಇರ್ತಕ್ಕಂಥ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ. ಅದೀಗ ಅಡಿ ಲೆಕ್ಕ, ಅಡಿ 10,000, 15,000, 20,000 ಲೆಕ್ಕ ಬಿಟ್ಟರೆ ಇವತ್ತು 100 ಕೋಟಿ ರೂಪಾಯಿ ಆಸ್ತಿ ಆಗುತ್ತದು. ಹಂಗಾಗಿ ಇದನ್ನು ಉಳಿಸ್ಲಿ ಅಂತೇಳಿ ಮನವಿ ಮಾಡ್ತೀವಿ. ಮಾಧ್ಯಮ ಸ್ನೇಹಿತರು ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಈಗ ಬಂದಿದ್ದಕ್ಕೆ, ಆಮೇಲೆ ಹೊಸ ವರ್ಷ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲ ಒಳ್ಳೇದು ಮಾಡಲಿ. ಧರಣಿ ನ್ಯೂಸ್ನ ಬೆಂಬಲಿಸಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ.